ನಾಗಲಕ್ಷ್ಮಿ ಚೌಧರಿ ಅವರೇ ನಮಸ್ತೆ. ನಮಸ್ಕಾರ, ಹೇಳಿ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಾ ಇರುವಂತ ಬೆಳವಣಿಗೆ ನಿಮ್ ಗಮನಕ್ಕಿದೆ ಅಂದ್ಕೊಳ್ತೀನಿ, ನಟಿ ರಮ್ಯಾ ಅವರ ವಿಚಾರವಾಗಿ. ಹೌದು. ಏನ್ ಹೇಳ್ತೀರಾ ಮೇಡಮ್? ಸಾಮಾಜಿಕ ಜಾಲತಾಣಗಳಲ್ಲಿ ಕೆಟ್ಟ ಪದಗಳನ್ನ ಉಪಯೋಗ ಮಾಡಿ ಒಂದು ಹೆಣ್ಣು ಮಗಳಿಗೆ ಬೈಯೋದು ಬಹಳ ದೊಡ್ಡ ಅಪರಾಧ. ಅವರಿಗೆಲ್ಲ ಗೊತ್ತಿರಬೇಕು. ಯಾರಿಗೆ ನೀವು ನಿಂದನೆ ಮಾಡ್ತೀರಾ ಅವರು ನಿಮ್ಮ ಬಗ್ಗೆ ಒಂದು FIR ಮಾಡಿಸಿದ್ರೆ 7 ವರ್ಷ ಜೈಲಿಗೆ ಹೋಗ್ತಾರೆ. ಇದು ನೀವು ಸಾಮಾಜಿಕ ಜಾಲತಾಣಗಳಲ್ಲಿ ಕಮೆಂಟ್ ಮಾಡೋದಕ್ಕೆ ಮುಂಚೆ ಆಲೋಚನೆ ಮಾಡ್ಕೊಳ್ಳಿ. ಯಾಕೆ ಅಂತಂದ್ರೆ ಇದು ನಾನು ಕಣ್ಣಾರೆ ನೋಡಿದ್ದೀನಿ. ಸೊ ಆಮೇಲೆ ನೋಡಿ, ನ್ಯಾಯಾಲಯ ಇದೆ ತೀರ್ಪನ್ನ ಕೊಡ್ಲಿಕ್ಕೆ ಸರಿ ತಪ್ಪು ಯಾವುದು ಅಂತ. ಆಮೇಲೆ ಅವರ ಸ್ವಇಚ್ಛೆ, ಅವರ ಅಭಿವ್ಯಕ್ತಿ ಸ್ವಾತಂತ್ರ್ಯ ಹೇಳಿದ್ದಾರೆ, ಅದು ಅವರಿಗೆ ಇಷ್ಟಕ್ಕೆ ಬಿಟ್ಟಿದ್ದು. ಅವರ ಹೇಳಿಕೆನ ನೀವು ಒಂದು ಏನ್ ಹೇಳ್ತಾರಲ್ಲ, ಒಳ್ಳೆ ರೀತಿಯಲ್ಲಿ ನೀವು ಬೇಕಾದ್ರೆ ಅದನ್ನ ಇದು ಮಾಡ್ಕೊಳ್ಳಿ. ಆದ್ರೆ ಹೆಣ್ಣನ ಅವ್ಯಾಚ ಶಬ್ದಗಳನ್ನ ಉಪಯೋಗ ಮಾಡಿ ಕೆಟ್ಟದಾಗಿ ವರ್ಡ್ಸ್ನೆಲ್ಲ ಪದಗಳನ್ನ ಉಪಯೋಗ ಮಾಡಿ ಇನ್ನೊಂದು ಮಗಳ ಮಾನಹಾನಿ ಮತ್ತೆ ಅವಳ ಒಂದು ಗೌರವ ಘನತೆಗೆ ಧಕ್ಕೆ ಬರುವಂತ ಪದಗಳನ್ನ ಬಳಕೆ ಮಾಡಿದ್ರೆ ಕಾನೂನಲ್ಲಿ ನೀವು ಶಿಕ್ಷಿತರಾಗ್ತೀರಾ, ಅಪರಾಧಿಗಳಾಗ್ತೀರಾ ಅಂತ ನಾನು ಈ ಮುಖಾಂತರ ಆ ಕಮೆಂಟ್ ಮಾಡಿರೋ ಪ್ರತಿಯೊಬ್ಬರಿಗೂ ಹೇಳಕ್ ಇಷ್ಟಪಡ್ತೇನೆ. ಓಕೆ, ಈಗ ರಮ್ಯಾ ಅವರು ಪೋಸ್ಟ್ ಮಾಡಿದ್ರು, ನೀವು ಗಮನಿಸಿದ್ರಿ ಅಂತ ಅನ್ಸುತ್ತೆ. ಈಗ ರೇಣುಕಾ ಸ್ವಾಮಿ ಮಾಡಿದ್ದನ್ನೇ ಇವರು ಮಾಡ್ತಿದ್ದಾರೆ, ವ್ಯತ್ಯಾಸ ಏನು ಅಲ್ಲಿಗೆ ಅಂತ? ಹೌದು, ಅವರು ಅದನ್ನ ಕಮೆಂಟ್ ಮಾಡಿದ್ದಾರೆ. ಆ ಕಮೆಂಟ್ಸ್ ನಾನೇನು ಹೇಳಲಿಕ್ಕೆ ಬರೋದಿಲ್ಲ. ಬಟ್ ಆದ್ರೆ ಅದು ಅವರ ಒಂದು ಅನಿಸಿಕೆ, ಆಯ್ತಾ. ಬಟ್ ಅದೇ ಕರೆಕ್ಟ್. ಒಂದು ಈಗೇನಂತಂದ್ರೆ ಒಂದು ಹೆಣ್ಣು ಮಗಳನ್ನ ನೀವು ಹೆಂಗ್ ಬೇಕೋ ಹಂಗೆ ನಿಂದನೆ ಮಾಡೋದು ಅದು ತಪ್ಪಲ್ವಾ? ಹೌದು, ಅಷ್ಟು ಮಾತ್ರ ಹೇಳ್ಬಲ್ಲೆ. ಈ ತರ ಎಲ್ಲ ಕಮೆಂಟ್ ಮಾಡಬೇಡಿ. ನಿಮ್ಗೂನು ಅದೇ ತರ ಏನಾದ್ರೂ ರಮ್ಯಾ ಅವರು ಕಂಪ್ಲೇಂಟ್ ಮಾಡಿ FIR ಮಾಡಿಸಿದ್ರೆ ನಿಮ್ ಬಗ್ಗೆ, ನಿಮ್ದೆಲ್ಲ ಡೀಟೇಲ್ಸ್ ತಗೊಂಡು ನಿಮ್ಮನ್ನ ಅರೆಸ್ಟ್ ಮಾಡಿ ಒಳಗಾಕ್ತಾರೆ. ಓಕೆ, ಈಗ ಇದರಲ್ಲಿ ಮಹಿಳಾ ಆಯೋಗ ಏನಾದ್ರು ಮಾಡ್ಲಿಕ್ಕೆ ಸಾಧ್ಯ ಇದೆಯಾ, ಅಥವಾ ನಟಿ ರಮ್ಯಾ ಕಂಪ್ಲೇಂಟ್ ಕೊಟ್ರೆ ಮಾತ್ರ ಇದರಲ್ಲಿ ಕ್ರಮ ಆಗುವಂತದ್ದ? ನಾಗಲಕ್ಷ್ಮಿ ಚೌಧರಿ ಅವರು ನಮಗೂ ಕಂಪ್ಲೇಂಟ್ ಕೊಡ್ಬೋದು, ಅಥವಾ ಕನ್ಸರ್ನ್ಡ್ ಜ್ಯೂರಿಸ್ಟಿಕ್ಷನ್ ಯಾವುದೇ ಪೊಲೀಸ್ ಸ್ಟೇಷನ್ ಬಾಗ್ಲೂ ಅವ್ರು ಕಂಪ್ಲೇಂಟ್ ಮಾಡ್ಬೋದು. ಯಾಕಂದ್ರೆ ಸಾಮಾಜಿಕ ಜಾಲತಾಣಗಳಲ್ಲೂ ಸಹ ಈ ತರ ಮಾನಹಾನಿ ಪದಗಳನ್ನ ಉಪಯೋಗ ಮಾಡೋದು ಕಾನೂನಿನ ಪ್ರಕಾರ ಅಪರಾಧ, ಆಯ್ತಾ. ಸೊ ಹಾಗಾಗಿ ಅವ್ರು ಕೊಟ್ಟಾಗ ಆದ್ರೂ ನಾನು ಇದನ್ನ ಸುಮೋಟೋ ಕೇಸ್ ದಾಖಲ್ ಮಾಡ್ಬಿಟ್ಟು ನಾನು ಒಂದು ಅಂದ್ರೆ ಸೈಬರ್ ಎಕನಾಮಿಕ್ಸ್ ಅಂಡ್ ನಾರ್ಕೋಟಿಕ್ಸ್ ಸ್ಟೇಷನ್ಗೆ ಖಂಡಿತವಾಗ್ಲೂ ಕಳಿಸ್ಕೊಡ್ತೇನೆ. ಇದು ಗಂಭೀರವಾಗಿ ಪರಿಗಣಿಸಬೇಕು ಮೇಡಮ್, ಯಾಕಂದ್ರೆ ಒಬ್ಬ ದೊಡ್ಡ ಸೆಲೆಬ್ರಿಟಿ. ಏನಾಗತ್ತೆ ಅಲ್ಲ, ಹೇಳ್ತೀನಿ ಕೇಳಿ. ಅದು ಏನಾಗತ್ತೆ ಅಂದ್ರೆ ಒಬ್ರು ನೋಡ್ಕೊಂಡು ಒಬ್ರು ಕಮೆಂಟ್ ಮಾಡಿದ್ರ ಅದಕ್ಕೆ ಇನ್ನೊಬ್ರು ಆಮೇಲೆ ಆ ಪದಗಳನ್ನ ನೋಡ್ಬಿಟ್ರೆ ಎಷ್ಟು ನೋವಾಗತ್ತೆ ಅಂತಂದ್ರೆ ಅವ್ರು ಯಾರಿಗೆ ಈ ತರ ಪದಗಳ ಉಪಯೋಗ ಅಂದ್ರೆ ಈಗಂತೂ ತುಂಬಾ ಕಾಮನ್ ಆಗಿ ಮಾಡ್ತಾರೆ. ಅದು ನಿಜವಾಗ್ಲೂ ತಪ್ಪು ಮಾಡಬೇಡಿ. ಯಾಕೆ ಅಂದ್ರೆ ಇದು ನಿಮ್ಮ ಯಾವತ್ತಾದ್ರೂ ಒಂದಿನ ನಿಮ್ಮನ್ನ ಖಂಡಿತವಾಗ್ಲೂ ಸುಟ್ಟಾಗತ್ತೆ. ಎಲ್ರು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ಓಕೆ, ಆಲ್ ರೈಟ್, ಥ್ಯಾಂಕ್ ಯು ಮೇಡಮ್ ನ್ಯೂಸ್ ಫಸ್ಟ್ ಜೊತೆ ಮಾತಾಡಿದ್ದಕ್ಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.